ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 74ನೇ ದಿನ ಎಪಿಸೋಡ್ 74 ಅಲ್ಲಿ ಏನಾಯ್ತು, ಯಾರ್ಯಾರು ಆಟ ಡಿಸಿಷನ್ ಎಲ್ಲ ಹೇಗಿತ್ತು, ಕೆಲವರಲ್ಲಿ ಆಟ ಆಡೋಲ್ಲಿ ತುಂಬಾನೇ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಇದು ಅವ್ರ ವ್ಯಕ್ತಿತ್ವಕ್ಕೂ ಅವ್ರ ಆಟಕ್ಕೂ ಬಿಗ್ ಬಾಸ್ಗೂ ಎಲ್ಲದಕ್ಕೂ ಒಳ್ಳೇದನ್ಸುತ್ತೆ. ಯಾಕಂದ್ರೆ ಈ ರೀತಿ ಬದಲಾವಣೆ ಆಗ್ಬೇಕು. ಆಟ ಅಂತ ಬಂದಾಗ ಅದೇ ಟೀಮಲ್ಲಿ ಹೋಗಿ ಅದೇ ಟೀಮಲ್ಲಿ ಗೆದ್ದು ಅವ್ರಿಗೆ ಒಂದು ಸರ್ಪ್ರೈಸ್ ಕೊಟ್ಟು ಅವ್ರ ಹತ್ರನೇ ಚಪ್ಪಾಳೆ ಧರಿಸ್ಕೊಂಡು ಉತ್ತಮ ತಗೋಬೇಕಂದ್ರೆ ಅದು ನಿಜವಾದ ಆಟ ಅನ್ಸುತ್ತೆ. ಅದಾದ್ಮೇಲೆ ಸ್ವಲ್ಪ ಗೌತಮಿಯವರು ಅತಿ ಆಯ್ತಾ ಇಲ್ಲ ಸರಿ ಹೋಯ್ತಾ ಮಂಜಣ್ಣನ ವಿಷಯದಲ್ಲಿ ಅಂತ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಇಗ್ನೋರ್ ಮಾಡ್ತಾ ಇದಾರೆ ಮಂಜಣ್ಣನ ಅಂತ ಅದೇ ರೀತಿ ಮಾಡ್ತಾ ಇದಾರ. ಕೆಲವು ಪಾಯಿಂಟ್ಗಳಲ್ಲಿ ಗೌತಮಿ ಅವರ ಪಾಯಿಂಟ್ ಸರಿ ಇದೆ, ಬಟ್ ಸ್ವಲ್ಪ ಅತಿ ಆಯ್ತಾ ಅಂತ ಅನ್ಸುತ್ತೆ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಮಾತಾಡಲೇಬೇಕು ಮೋಕ್ಷಿತ್ ಅವ್ರ ಬಗ್ಗೆ. ಯಾಕಂದ್ರೆ ಮೋಕ್ಷಿತ್ ಅವರು ಇಂಡಿವಿಜುವಲ್ ಆಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ನಾವು ಕಳೆದ ಎಪಿಸೋಡ್ ಎಲ್ಲ ಮಾತಾಡಿದ್ವಿ. ಬಟ್ ಈ ಎಪಿಸೋಡ್ ಏನಾಗುತ್ತಂದ್ರೆ, ಹೌದು ನಾನು ನಿಮ್ ತಂಡಲ್ಲೇ ಆಡ್ತೀನಿ ಅಂತ ಆ ತಂಡದಲ್ಲಿ ಆಡಿ ಗೆಲ್ತೀನಿ ಅಂತ ಹೇಳ್ತಾ ನೋಡು, ಇದು ಮೆಚ್ಚುವಂತ ಮಾತು. ಯಾಕಂದ್ರೆ ಅಲ್ಲಿ ನಮ್ ಇಗ್ನೋರ್ ಮಾಡಿರ್ತಾರೆ, ನಾವಂದ್ರೆ ಇಷ್ಟ ಇರಲ್ಲ ಅಂತ ಟೀಮಲ್ಲಿ ಹೋಗಿ ಆಡ್ತೀನಿ ಅನ್ನೋದೊಂದು ನಿರ್ಧಾರ ತುಂಬಾ ಒಳ್ಳೇದು. ಯಾಕಂದ್ರೆ ಬಿಗ್ ಬಾಸ್ ಮನೆಗೆ ಇದು ಬೇಕು. ಇದು ಈ ರೀತಿ ಆಟ ಆಡಿದ್ರೆ ಒಂದು ಒಳ್ಳೆ ಇದಿರುತ್ತೆ. ಯಾಕಂದ್ರೆ ಯಾವಾಗ್ಲೂ ಕಂಫರ್ಟ್ ಝೋನ್ ಅಲ್ಲಿ ಆಡಿ ಒಂಥರ ಇದಾಗ್ಬಿಡುತ್ತೆ. ಅವ್ರಿಗೂ ಹೊರಗಡೆ ನೋಡೋ ಪ್ರೇಕ್ಷಕರಿಗೂ ಏನಾಗ್ಬಿಡುತ್ತೆ ಅಂದ್ರೆ ಇವರೆಲ್ಲ ಹಾಗೆ ಹೀಗಂತೆಲ್ಲ ಮಾತಾಡಕ ಆಗ್ತಾ ಇರ್ತಾರೆ. ಆದ ಕಾರಣ ಇದೇ ರೀತಿ ಡಿಸಿಷನ್ ಕಳೆದ ವಾರ ತಗೊಂಡಿದ್ರೆ ನೀವು ಕ್ಯಾಪ್ಟನ್ ಆಗೋದಾಗಿತ್ತು, ನೇರ ನಾಮಿನೇಟ್ ಆಗೋಕೆ ಅವಕಾಶ ಇರ್ತಿರ್ಲಿಲ್ಲ ಅನ್ಸುತ್ತೆ. ಇನ್ನು ಅದಾದ್ಮೇಲೆ ಭವ್ಯಗೌಡ ಕೂಡ ಏನಾಗುತ್ತೆ ಅಂದ್ರೆ ತ್ರಿವಿಕ್ರಮ್ ಇರೋ ಟೀಮಲ್ಲಿ ಆಡಲ್ಲ, ಇಂಡಿವಿಜುವಲ್ ಗೇಮ್ ಬೇರೆ ಟೀಮ್ಗೆ ಹೋಗಿ ಆಡ್ತಾರೆ. ಯಾಕಂದ್ರೆ ಈಗ ಇವ್ ಟೀಮ್ಗೆ ಹೋದಾಗ ತ್ರಿವಿಕ್ರಮ್ ಭವ್ಯ ಅಂತ ಬಂದಾಗ ಬೇರೆ ಬೇರೆ ಟೀಮ್ ಆಗುತ್ತೆ. ಆದ ಕಾರಣ ಒಂದು ಒಳ್ಳೆ ನಿರ್ಧಾರ ಅಂತ ಹೇಳ್ಬೋದು. ನನ್ಗನ್ಸುತ್ತೆ ಈ ಎಪಿಸೋಡ್ ನೋಡಿದಾಗ ಎಲ್ಲರೂ ಇಂಡಿವಿಜುವಲ್ ಗೇಮ್ ಮಾಡಕ್ಕೆ ಶುರು ಮಾಡಿದಾರೆ ಅಂತೇಳಿ, ಇನ್ಕ್ಲೂಡಿಂಗ್ ಹನುಮಂತ್ ಕೂಡ. ಯಾಕಂದ್ರೆ ನಾಯಕ ಅಂತ ಬಂದಾಗ ನಾನು ಈ ಮನೆ ಕ್ಯಾಪ್ಟನ್ ಆಗಿದ್ದೀನಿ, ಬಟ್ ಒಂದು ತಂಡಕ ನಾಯಕನಾಗ ಆಗಿಲ್ಲ, ಆದ್ರಿಂದ ನಾನು ಆಗ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಆಕ್ಚುಲಿ ಹೇಳಿದ್ದು ಗೌತಮರಿಗೆ ನೀವು ಯಾರನ್ನ ಒಬ್ಬನು ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ರು, ಬಟ್ ಇವರೆಲ್ಲ ವೋಟಿಂಗ್ ತಗೊಂಡ್ಬಿಡ್ತಾರೆ. ಆ ವೋಟಿಂಗ್ ತಗೊಂಡಾಗ ಹನುಮಂತ್ ಅವರಿಗೆ ಅತಿ ಹೆಚ್ಚು ವೋಟ್ ಬರುತ್ತೆ. ಈ ವೋಟ್ ಬಂದಾಗ ಕೆಲವರಿಗೆಲ್ಲ ಆಪ್ಷನ್ ಹೇಳ್ತಾರೆ, ಬಟ್ ಮಂಜಣ್ಣ ಮಾತ್ರ ನಾನು ಅನ್ನೋ ಪದ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ನೋಡಿ, ಈ ರೀತಿಯಾದಾಗ ಅಲ್ಲಿರೋ ಕಂಟೆಸ್ಟೆಂಟ್ ಗಳಿಗೆ ಸ್ವಲ್ಪ ಮನಸ್ತಾಪನೆ ಬಂದ್ಬಿಡುತ್ತೆ. ಪ್ರತಿ ಸಲ ನಾನು ಅಂತ. ಇನ್ನೇ ಎಪಿಸೋಡ್ ಅಲ್ಲಿ ಅರ್ಧಕ್ಕರ್ಧ ಇವ್ರದೇ ಸಪ್ರೇಟ್ ಆಗಿತ್ತು. ಯಾಕಂದ್ರೆ ಮಂಜಣ್ಣ ಗೌತಮಿದು ಆ ಎಪಿಸೋಡ್ ಅಲ್ಲಿ ಸ್ಕ್ರೀನ್ ಪ್ಲೇಸ್ ಇವ್ರಿಗೇನೆ ಸ್ಪೆಷಲ್ ಆಗಿ ಇಟ್ಟಿದ್ರ ಅಂತ ಅನ್ಸುತ್ತೆ. ಪ್ರತಿ ಸಲನು ಎಲ್ಲ ಆಟ ಆದ್ಮೇಲೆ ಇವ್ರಿಬ್ರು ಸಪ್ರೇಟ್ ಆಗಿ ಮಾತಾಡೋ ಒಂದು ಸೀನ್ಸ್ ತುಂಬಾನೇ ಇದ್ದು ಎಪಿಸೋಡ್ ನೋಡಿದಾಗ. ಇನ್ನು ಆಟ ವಿಷಯ ಅಂತ ಬಂದ್ರೆ ಖಂಡಿತವಾಗ್ಲೂ ಯಾವತ್ತಿಗೂ ಟಾಪ್ ಅಲ್ಲಿ ಇರ್ತಾರೆ ಗುರು ಭವ್ಯ. ಟಾಸ್ಕ್ ಆಡೋದ್ರಲ್ಲಿ ಸುರೇಶ್ ಆಗ್ಲಿ ಭವ್ಯ ಆಗ್ಲಿ ತುಂಬಾ ನೀಟಾಗಿ ಗೇಮ್ ಆಡ್ತಾ ಇದ್ರು. ಯಾಕಂದ್ರೆ ಗೆದ್ದಿದ್ದು ಅವರೇ ಮೊದಲನೇ ಟಾಸ್ಕ್, ಈ ವಾರ ಟಾಸ್ಕ್. ಆದ ಕಾರಣ ಇಲ್ಲಿ ಟಾಸ್ಕ್ ಕ್ಯೂನ್ ಅಂತ ಹೇಳ್ಬೋದು ನಮ್ಮ ಭವ್ಯಗೌಡ ಅವ್ರಿಗೆ. ಇದೇ ಟಾಸ್ಕ್ ನಮ್ಮ ಮೋಕ್ಷತ ಮತ್ತು ಮಂಜಣ್ಣ ಆಡ್ತಾರೆ. ಆ ಟೈಮಲ್ಲಿ ಇವರೆಲ್ಲ ಸೋಲ್ತಾರೆ. ಕಾರಣ ಏನಂದ್ರೆ ಒಂದು ಒಳ್ಳೆ ಕೋಆರ್ಡಿನೇಷನ್ ಇರಲ್ಲ. ಯಾಕಂದ್ರೆ ಇವರು ರೊಟೇಟ್ ಅಂತ ಮಾತಾಡ್ಕೊಂಡು ಟಾಸ್ಕ್ ಆಡ್ತಾ ಇರ್ತಾರೆ. ಬಟ್ ಇಲ್ಲಿ ಉಸ್ತುವಾರಿಗಳ ನಿರ್ಧಾರ ಅಂತ ಬಂದಾಗ ತ್ರಿವಿಕ್ರಮ್ ಅವರು ರಜತ್ ಅವರು ಯಾವ ರೀತಿ ಮಾಡಿದ್ರು ಅಂತ ಹೇಳೋದಾದ್ರೆ, ಖಂಡಿತವಾಗ್ಲೂ ರಜತ್ ಅವರ ಒಂದು ಉಸ್ತುವಾರಿಯಲ್ಲಿ ಕೆಲವು ಪಾಯಿಂಟ್ಸ್ ಎಲ್ಲ ಇದ್ವು, ಫಸ್ಟ್ ಅಷ್ಟೇ ತಪ್ಪುಗಳು ಇದ್ವು. ಯಾಕಂದ್ರೆ ಆ ಡ್ರಮ್ ಅಲ್ಲಿರೋ ವ್ಯಕ್ತಿ ಫುಲ್ ಹೊರಗಡೆ ಬಂದಿರಲ್ಲ, ನಿಲ್ಸಿ ಒಳಗಡೆ ಹೋಗಿ ಆಟ ಆಡಿ ಅಂತ ಹೇಳ್ಬೋದು. ಅಲ್ಲಿ ಸ್ಟಾಪ್ ಮಾಡೋ ಅವಶ್ಯಕತೆ ಇರಲ್ಲ. ಒಂದು ರೂಲ್ಸ್ ಕರೆಕ್ಟ್ ಇದೆ. ಯಾಕಂದ್ರೆ ಯಾವ ಕಡೆ ಇರೋ ಚೀಲ ಆ ಕಡೆ ತಗೋಬೇಕಂತ ಹೇಳಿದ್ರೆ ನೋಡು, ಅದು ಸರಿ ಇದೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಅವರು ಉಸ್ತುವಾರಿ ಮಾಡಿದಾಗ ಇವರು ಉಸ್ತುವಾರಿಕ್ಕಿಂತ ಮುಂಚೆ ಹೋಗಿ ಡ್ರಮ್ ಅಡ್ಡ ಇಟ್ಕೊಂಡು ಕೌಂಟ್ ಮಾಡ್ತಾರೆ ನೋಡು, 1-2 ಸಲ ಬೇಕಂತಾನೆ ಇದು ಮಾಡಿದ್ರ ಅಂತ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಕ್ಲಿಯರ್ ಕಟ್ ಆಗೇನ್ ಬರ್ದಿರ್ಲಿಲ್ಲ. ಯಾಕಂದ್ರೆ ಡ್ರಮ್ ಅಲ್ಲಿ ಇರಬೇಕು, ಹೊರಗಡೆ ಬಂದಾಗ ಒಳಗಡೆ ಹೋಗಿ ಆಟ ಆಡ ಅಂತ ಹೇಳ್ಬಿಟ್ರೆ ಸಾಕಾಗಿತ್ತು. ಅಲ್ಲಿ ಅವ್ರನ್ನ ಸ್ಟಾಪ್ ಮಾಡಿ ಹೇಳೋ ಅವಶ್ಯಕತೆ ಇರ್ಲಿಲ್ಲ ಅನಿಸ್ತು. ಇನ್ನು ಉಸ್ತುವಾರಿ ಅಂತ ಬಂದಾಗ ನಮ್ಮ ತ್ರಿವಿಕ್ರಮ್ ಅವ್ರು ಕೂಡ ಇವ್ರ ಟೀಮ್ ಎಲ್ಲ ಸೋತಿದೆ ಅಂತ ಹೇಳಿ ಅವ್ರ ಟೀಮ್ ನಾನು ಅನೌನ್ಸೇ ಮಾಡಲ್ಲ ಅನ್ನೋ ಲೆವೆಲ್ಗೆ ಬಂದಿದ್ರು. ಬಟ್ ರೂಲ್ ಬುಕ್ ಹೋದ್ಮೇಲೆ ಕ್ಲಿಯರ್ ಕಟ್ ಆಗಿ ಗೊತ್ತಾದ್ಮೇಲೆ ಅವ್ರಿಗೆಲ್ಲ ಕ್ಷಮೆ ಯಾಚನೆ ಮಾಡಿ ಕೊನೆಗೆ ನಮ್ಮ ತ್ರಿವಿಕ್ರಮ್ ಅವ್ರಿಗೆ ವಿನ್ನರ್ ಅಂತ ಕೊಡ್ತಾರೆ. ಮೆಚ್ಚಬೇಕಾಗಿದ್ದೆ. ಒಂದ್ ವೇಳೆ ಈ ಟಾಸ್ಕ್ ರದ್ದಾಗುತ್ತಾ ಅಂತಾಗಿದ್ರೆ ಖಂಡಿತವಾಗ್ಲೂ ತುಂಬಾ ಕಷ್ಟ ಆಗ್ತಾ ಇತ್ತು. ಪ್ರತಿ ಸಲ ಇದೇ ಆಗ್ತಾ ಇತ್ತು. ಬಟ್ ಎರಡು ತಂಡದವರು ಮಾತಾಡ್ತಾರೆ. ಈ ಟೈಮಲ್ಲಿ ಗೌತಮಿ ಅವರು ಕೇವಲ ಫೋಕಸ್ ಮಾಡೋದು ನಮ್ಮ ಮಂಜಣ್ಣನ ಮೇಲೆ ಮಾತ್ರ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರ ಮೇಲೆ ಅತಿ ಹೆಚ್ಚಾಗಿ ಫೋಕಸ್ ಮಾಡ್ತಾ ಇದ್ರು. ಅಲ್ಲಿ ಯಾರೊಬ್ರು ಮಾತಾಡ್ಲೇಬೇಕು. ನೀವು ಮಾತಾಡೋದೇ ತಪ್ಪಂದ್ರೆ ಹೆಂಗ ಗುರು, ಈ ಮೇಡಮ್ ಅವರು ಹಂಗೆ ಮಾಡ್ತಾ ಇದಾರೆ. ನಮ್ಮ ಗೌತಮಿ ಅವರು ಮಾತಾಡೋದೇ ತಪ್ಪು ಅಂತೇಳಿ ಬಂದಾಗ ಇನ್ನು ಮೊದಲನೇ ಟಾಸ್ಕ್ ಬರುತ್ತೆ. ಆ ಟಾಸ್ಕ್ ಇಂದ ಕ್ಯಾಪ್ಟನ್ ಓಟದಿಂದ ಯಾರನ್ನ ಹೊರಗಿಡ್ತಾರ ಅಂತ ಹೇಳೋದಾದ್ರೆ
ನಮ್ಮ ಗೌತಮಿ ಅವರ ತಮ್ಮ ಗೆಳೆಯನ್ನೇ ಹೊರಗಿಡ್ತಾರೆ. ಯಾಕಂದ್ರೆ ಅತಿ ಹೆಚ್ಚಾಗಿ ಮಾತಾಡ್ತಾರೆ, ನಾಯಕನಿಗಿರೋ ಕ್ವಾಲಿಟೀಸ್ ಇಲ್ಲ, ನಾಯಕ ಅನ್ನೋ ಮಾತು ಕೇಳಬೇಕು, ಇವ್ರು ಕೇಳೋ ಇದು ಆಪ್ಷನ್ಸ್ ಇಲ್ಲ, ಒಂದು ಪೇಷನ್ಸ್ ಇಲ್ಲ, ಆದ ಕಾರಣ ಹೊರಗಿಡ್ತೀನಿ ಅಂತ ಹೇಳಿ ರೀಸನ್ಸ್ ಕೊಡ್ತಾರೆ. ವಾವ್ ಅನ್ಸುತ್ತೆ. ಈ ಎಪಿಸೋಡ್ ನೋಡಿದಾಗ ಗೌತಮಿ ಅವರು ಮಾತಾಡೋದು ತುಂಬಾನೇ ಕಲ್ತಿದ್ದಾರೆ ಗುರು. ನಿಜ ಅಂದ್ರೆ ಅವರು ಮಾತಾಡೋ ಒಂದು ರೀತಿ ಇದೆ ನೋಡಿ, ಪಾಯಿಂಟ್ಸ್ ತುಂಬಾ ಚೆನ್ನಾಗಿರುತ್ತೆ. ಆ ಪಾಯಿಂಟ್ಸ್ ನೋಡಿನೇ ನಮ್ಮ ಮೋಕ್ಷಿತ್ ಅವರು ಗೌತಮಿ ಟೀಮ್ ಸೆಲೆಕ್ಟ್ ಆಗಿದ್ದು. ಯಾಕಂದ್ರೆ ಒಂದು ಒಳ್ಳೊಳ್ಳೆ ಪಾಯಿಂಟ್ಸ್ ಎಲ್ಲ ಹೇಳಿ ಅವ್ರನ್ನ ಹಿಂಗ್ ಕರ್ಕೊಂಡ್ರು. ಬಟ್ ಇಲ್ಲಿ ಸ್ಟ್ರಾಂಗ್ ಟೀಮ್ ತಗೊಂಡಾಗ ಇವರು ಮಂಜಣ್ಣ ಇದಾರೆ, ತ್ರಿವಿಕ್ರಮ್ ಅವರು ಇದಾರೆ, ಮೋಕ್ಷಿತ ಇದಾರೆ, ಗೌತಮಿ ಇದಾರೆ, ಧನ್ರಾಜ್ ಇದಾರೆ, ಚೈತ್ರ ಇದಾರೆ, ಇಷ್ಟು ಜನ ಇದ್ರು ಆದ್ರೆ ಗೆದ್ದಿದ್ದು ಮಾತ್ರ ಜವಾರಿ ಮಂದಿ ಟೀಮೇನೆ. ಅಲ್ಲಿ ಮೇನ್ ಆಗಿ ಆಟ ಆಡಿ ತುಂಬಾ ಚೆನ್ನಾಗಿ ಆಡಿದ ಮಾತ್ರ ಭವ್ಯ ಮತ್ತು ನಮ್ಮ ಗೋಲ್ಡ್ ಸುರೇಶ್ ತುಂಬಾ ಚೆನ್ನಾಗಿ ಆಡಿದ್ರು. ಅದ್ರ ಜೊತೆಗೆ ಐಶ್ವರ್ಯ ಮತ್ತು ಶಿಶಿರ್ ಕೂಡ ಬೇಗನೆ ಅದು ಒಂದು ಟಾಸ್ಕ್ ನ ಕಂಪ್ಲೀಟ್ ಮಾಡಿದ್ರು. ಓವರ್ ಆಗಿ ಹೇಳ್ಬೇಕಂದ್ರೆ ಟಾಸ್ಕ್ ಅಲ್ಲಿ ಗೆದ್ದಿದ್ದು ಅವರೇ, ಬಟ್ ಉರ್ಕೊಂಡಿದ್ದಂತೂ ಇವರೇ ಅನ್ಸುತ್ತೆ. ಇಲ್ಲಿ ಕ್ಲಿಯರ್ ಕಟ್ ಆಗಿ ಯಾವಾಗಾದ್ರೂ ಟಾಸ್ಕ್ ಗೆಲ್ತಾರೆ ನಮ್ಮ ಹನುಮಂತರು ಭವ್ಯಗೌಡ ಸೆಲೆಕ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ಇವತ್ತಿನ ಟಾಸ್ಕ್ ಯಾವ ರೀತಿ ಇರುತ್ತೆ ಅಂತೆಲ್ಲ ವಿಡಿಯೋ ಬರುತ್ತೆ, ಬೇಗನೆ ನೋಡ್ಬೋದು ನೀವು. ಆಮೇಲೆ ನಿಮ್ಗೆ ಎಪಿಸೋಡ್ ನೋಡಿದಾಗ ಏನು ಅಂತ ಕಮೆಂಟ್ ಮಾಡಿ. ಇಲ್ಲಿ ಮುಖ್ಯವಾಗಿ ಭವ್ಯಗೌಡ ಸೆಲೆಕ್ಟ್ ಆಗಿರೋಕೆ ತ್ರಿವಿಕ್ರಮ್ ಅವರು ಕಂಗ್ರಾಚುಲೇಷನ್ ಹೇಳಿಲ್ಲ ಅಂತೇಳಿ ಅವ್ರ ಮಧ್ಯೆ ಒಂದು ಕಾನ್ವರ್ಸೇಷನ್ ಆಗುತ್ತೆ. ಆ ಕಾನ್ವರ್ಸೇಷನ್ ತುಂಬಾ ಕ್ಯೂಟ್ ಆಗಿರುತ್ತೆ. ಯಾಕಂದ್ರೆ ಅವರು ಸ್ವಲ್ಪ ಹಾರ್ಶ್ ಆಗಿ ಬಿಹೇವ್ ಮಾಡಿದ್ರೆ ಅನ್ಸುತ್ತೆ ತ್ರಿವಿಕ್ರಮ್ ಅವರು. ಅಂದ್ರೆ ಕಾಮಿಡಿನೇ, ಫ್ರೆಂಡ್ಸ್ ಆಗಿನೇ, ಬಟ್ ತುಂಬಾ ಅದ್ಭುತವಾಗಿತ್ತು. ನಿನ್ನೆ ಎಪಿಸೋಡ್ ನೋಡಿದಾಗ ಅದೇ ಲ್ಯಾಗ್ ಮಾಡ್ತಾ ಇದ್ರು. ಬಟ್ ಏನ್ ಮಾಡ್ತಾರಾ, ನಮ್ಗೆ ಗತಿ ಇಲ್ಲ, ಅವ್ರಿಗೆ ಮತಿ ಇಲ್ಲ ಅನ್ನಂಗಾಗುತ್ತೆ. ನೋಡ್ಲೇಬೇಕು, ಇಷ್ಟ ಇದ್ರೆ, ಇಲ್ಲ ಅಂದ್ರೆ ಬಿಡ್ಬೇಕು ಅನ್ಸುತ್ತೆ. ಎಪಿಸೋಡ್ ನೋಡಿದಾಗ ಅನ್ಸಿದ್ದು ಒಂದೇ, ಆಟದ ಬದಲಾವಣೆ ಅಂತ ತಗೊಂಡಾಗ ಭವ್ಯಗೌಡ, ಅದಾದ್ಮೇಲೆ ಗೌತಮಿ, ಅದಾದ್ಮೇಲೆ ನಮ್ಮ ಮೋಕ್ಷಿತ, ಇವರೆಲ್ಲರ ಆಟದಲ್ಲಿ ತುಂಬಾ ಬದಲಾವಣೆ ಆಗಿದೆ. ಬಟ್ ಮಂಜಣ್ಣ ಗೌತಮಿ ಹೇಳಿದ ರೀತಿ ಬೇರೆ ಯಾರಾದ್ರೂ ಹೇಳಿದ್ರೆ ಸುಮ್ಮನೆ ಇರ್ತಿದ್ರ ಅಂತ ಕಷ್ಟ ಆಗುತ್ತೆ. ಬಟ್ ಒಳ್ಳೆ ವ್ಯಾಲಿಡ್ ಪಾಯಿಂಟ್ಸ್ ಹೇಳಿದ್ರು ಮಂಜಣ್ಣಗೆ ಗೌತಮಿ. ನಾನೇನಾದ್ರೂ ಅಲ್ಲೇ ಅವ್ರ ಮುಂದೆ ಎಲ್ಲ ಆ ರೀತಿ ಮಾತಾಡಿದ್ರೆ ಇನ್ನೂ ಕೆಳಮಟ್ಟಕ್ಕೆ ಹೋಗ್ತಾ ಇದ್ರಿ, ಸಪ್ರೇಟ್ ಆಗಿ ಕರ್ಕೊಬಂದು ಮಾತಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ. ಇಸ್ ಎ ಗುಡ್ ಹ್ಯೂಮನ್. ಅಂದ್ರೆ ಒಳ್ಳೆ ಸಂದೇಶ. ಒಂದು ಗೆಳೆಯ, ಒಂದು ಫ್ರೆಂಡ್ ಅನ್ನೋದಕ್ಕಿಂತ ಎಲ್ಲರಿಗಿಂತ ಒಂದು ಮರ್ಯಾದೆಗಿಂತ ಸಪ್ರೇಟ್ ಆಗಿ ಕರ್ಕೊಂಡ್ಬಂದು ಹೇಳೋದು, ಒಂದು ಬುದ್ಧಿ ಹೇಳೋದು ತುಂಬಾ ಒಳ್ಳೇದನ್ಸುತ್ತೆ. ಉಸ್ತುವಾರಿ ನಿರ್ಧಾರಕ್ಕೆ ಎಲ್ಲರೂ ತಲೆ ಬಾಗ್ತಾರೆ. ಕೊನೆಗೆ ಅನೌನ್ಸ್ಮೆಂಟ್ ಬರುತ್ತೆ ಅಂತ ಹೇಳಿದೆ. ಟೋಟಲ್ ಆಗಿ ನಿನ್ನೆ ಎಪಿಸೋಡ್ ಅಲ್ಲಿ ಮಿಂಚಿದ್ದು ಹನುಮಂತ್ ಅವರ ನಿರ್ಧಾರ ಹೇಗಿತ್ತು ಅಂದ್ರೆ ತುಂಬಾ ಕ್ಲಿಯರ್ ಕಟ್ ಆಗಿ ಅವರು ಸೆಲೆಕ್ಟ್ ಮಾಡೋ ರೀತಿ ಆಗ್ಲಿ, ಆಟ ಕಳ್ಸೋ ರೀತಿ ಆಗ್ಲಿ ತುಂಬಾನೇ ಚೆನ್ನಾಗಿತ್ತು. ವ್ಯಾಲಿಡ್ ಪಾಯಿಂಟ್ಸ್ ಕೂಡ ಮಾತಾಡಿದ್ರು. ನಿನ್ನೆ ನನಗೆ ಇಷ್ಟು ಜನಗಳ ಆಟ ಬದಲಾವಣೆ ಕಂಡಿದೆ ಅನ್ಸುತ್ತೆ. ಹನುಮಂತ್ ಅವರು ತಂಡದ ನಾಯಕರಾಗಿ ಆಳ್ಕೆ ಆದ್ರು. ಅದಾದ್ಮೇಲೆ ಭವ್ಯ ತ್ರಿವಿಕ್ರಮ್ ಅವರು ಅಪೋಸಿಟ್ ಆಡಿದ್ರು. ಅದಾದ್ಮೇಲೆ ನಮ್ಮ ಮೋಕ್ಷಿತಾ ಮೇಡಮ್ ಅವರು ಮಂಜು ಇರೋ ಟೀಮಲ್ಲೇ ಆಟ ಆಡಿದ್ರು. ಗೌತಮಿ ಮಂಜು ಅವ್ರನ್ನೇ ಟಾಸ್ಕ್ ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಿಟ್ರು. ನಿನ್ನೆ ತುಂಬಾ ಬದಲಾವಣೆ ಅದು ನಿನ್ನೆ ಎಪಿಸೋಡ್ ನೋಡಿದಾಗ. ಮತ್ತೆ ನಿನ್ನೆ ಎಪಿಸೋಡ್ ನೋಡಿದಾಗ ನಿಮ್ಗೆ ಆ ಎಪಿಸೋಡ್ ಅಲ್ಲಿ ಯಾವ ಬದಲಾವಣೆ ಇಷ್ಟ ಆಯ್ತು, ಯಾರು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.